ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮುರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಅಂದರೆ ತುಂಬ ಬೆಳಗ್ಗೆ ಆಗಿಲ್ಲ, ಒಂದು 9:30 10 ಗಂಟೆ ಆಗಿದೆ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಎದ್ದು ಟಿಫಿನ್ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ತುಂಬ ಬೇಜಾರಾಯಿತು. ಸೊ ಹಾಗಾಗಿ ಹೊರಗಡೆ ಹೋಗಿ ಟಿಫಿನ್ ಮಾಡ್ಕೊಳ್ಳೋಣ ಅಂತ ಇಬ್ಬರು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಂದರೆ ಅದರಲ್ಲೂ ಕೂಡ ಬೆಳಗ್ಗೆ ಟಿಫಿನ್ ಅನ್ನೋದಕ್ಕಿಂತ ರವೆ ಇಡ್ಲಿ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ಬೆಳಗ್ಗೆನೇ ನಾನು ಹಾಕಿರಲಿಲ್ಲ, ಅಂದರೆ ಹಿಟ್ಟನ್ನು ಹಿಂದಿನ ದಿನ ರುಬ್ಬಿ ಮೇಲೆ ಮಾಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಇಡ್ಲಿ ವಡೆ ತಿನ್ನೋಣ ಅಂತ ಹೊರಗಡೆ ಬಂದಿದ್ದೀವಿ. ಆಲ್ಮೋಸ್ಟ್ ಹೊರಗಡೆ ನಾವು ಮಂತ್ಲಿ ಟ್ವೈಸ್ ಮಾತ್ರ ಹೊರಗಡೆ ತಿನ್ನೋದು, ಅದು ಬಿಟ್ಟರೆ ಕಂಪ್ಲೀಟಾಗಿ ನಾನು ಮನೇಲೇ ಅಡುಗೆ ಮಾಡೋದು. ಸೊ ಟಿಫಿನ್ ಎಲ್ಲ ಮಾಡಿಕೊಂಡು ನಾನು ಆ್ಯಕ್ಚುಲಿ ಇದಕ್ಕೆ ಹೋಗಬೇಕಿತ್ತು, ಏನು ಐಬ್ರೋ ಮಾಡಿಸ್ಕೋಬೇಕಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪಾರ್ಲರಿಗೆ ಹೋಗೋದು ಐಬ್ರೋಗೆ ಮಾತ್ರ ಅಂತ. ಅದು 3 ಮಂತ್ಸ್ ಒನ್ಸ್ 4 ಮಂತ್ಸ್ ಒನ್ಸ್ ನಾನು ಹೋಗ್ತೀನಿ. ನನಗೆ ಐಬ್ರೋ ಕೂಡ ಅಷ್ಟೊಂದು ಗ್ರೋತ್ ಇಲ್ಲ. ಟಿಫಿನ್ ಮಾಡಿಕೊಂಡು ಆ್ಯಕ್ಚುಲಿ ನನಗೆ ಇಡ್ಲಿ ತಿನ್ನಬೇಕು ಅನ್ನಿಸ್ತಾ ಇತ್ತು ಗೈಸ್. ಸೊ ಹಾಗಾಗಿ ಇಡ್ಲಿ ತಿನ್ಕೊಂಡು ಬಂದೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ರಕ್ಷತೆ ಹುಷಾರಿಲ್ಲ, ಲೈಕ್ ನನಗೆ ಹುಷಾರಿರಲಿಲ್ಲ ಅಲ್ವಾ, ಗಂಟಲೆಲ್ಲ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬಿಟ್ಟಾಗಿತ್ತಲ್ಲ. ಸೊ ಅವನಿಗೂ ಕೂಡ ಹಾಗೆ ಆಗಿದೆ. ಸೊ ಹೀಸ್ ಟೇಕಿಂಗ್ ರೆಸ್ಟ್ ಆ್ಯಕ್ಚುಲಿ. ಆ್ಯಂಡ್ ಬಟ್ಟೆ ಒಣ ಹಾಕಬೇಕು, ಮೇಲ್ಗಡೆ ಹೋಗಿ ಬಟ್ಟೆ ಒಣ ಹಾಕಿ ಬರ್ತೀನಿ. ಓಕೆ, ವೀಕ್ಲಿ ಒನ್ಸ್ ಇಟ್ಕೊಂಡ್ಬಿಟ್ಟಿರ್ತೀನಲ್ವ ನಾನು. ಸೊ ಹಾಗಾಗಿ ಆಲ್ಸೋ ಇವತ್ತು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಆ ಸ್ವೀಟ್ ತಿಂದ್ಬಿಟ್ಟು ನೋಡಬೇಕು. ಎಸ್, ಆ ಸ್ವೀಟ್ ಯಾವುದು ಅಂತ ಈವ್ನಿಂಗ್ ತೋರಿಸ್ತೀನಿ ನಿಮಗೆ. ಇವಾಗ ಅದು ಸ್ವೀಟ್ ಮಾಡಬೇಕು. ಈಗ ಆಲ್ಮೋಸ್ಟ್ ಕೆಲಸ ಮಾಡಬೇಕು, ಮನೆ ಕೆಲಸ ಮುಗಿಸ್ಕೋಬೇಕು. ಆ್ಯಂಡ್ ನಮ್ಮ ಮನೆಗೆ ಇವತ್ತು ಯಾರು ಬರ್ತಾಯಿದ್ದಾರೆ ಅಂತಂದರೆ, ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನಾವು ಮ್ಯಾರೇಜ್ ಅಟೆಂಡ್ ಮಾಡಿದ್ವಿ ಅಲ್ವಾ, ಎಲ್ಲಿ ತಿಮ್ಲಾಪುರದ ಹತ್ರ. ನಾವು ಅಂದರೆ ರಕ್ಷಿ ಫ್ರೆಂಡ್ ಅವ್ರ ಮದುವೆ ಆಗಿತ್ತಲ್ವ. ಸೊ ಅವರು ಇವತ್ತು ಮನೆಗೆ ಊಟಕ್ಕೆ ಬರ್ತಾಯಿದ್ದಾರೆ, ಊಟಕ್ಕೆ ಕರ್ತಿದ್ದೀವಿ. ಸೊ ಬನ್ನಿ ಅಂತ ಹೇಳಿದ್ದೀವಿ. ಸ್ನ್ಯಾಕ್ಸ್, ಊಟ ಬೇಡ ಸ್ನ್ಯಾಕ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಷ್ಟು ಇವತ್ತಿನ ಒಂದು ವ್ಲಾಗಲ್ಲಿ ಬರುತ್ತೆ, ವಾಚ್ ಮಾಡಿ. ಆ್ಯಂಡ್ ಇವಾಗ ಮೇಲ್ಗಡೆ ಹೋಗಬೇಕು, ಲೆಟ್ಸ್ ಗೋ. ಸೊ ನನ್ನ ಕಿಚನ್ ಇವತ್ತು ಈ ಥರ ಆಗಿದೆ, ಈ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ವೀಡಿಯೋ ಲಾಗೆಲ್ಲ ಮಾಡಿರ್ತೀನಲ್ವ. ಸೊ ಫಸ್ಟು ಅದಕ್ಕೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಲ್ಲ. ಸೊ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು ಇವಾಗ. ಸೊ ಇದಿಷ್ಟು ಕ್ಲೀನ್ ಮಾಡಿಕೊಂಡು ನೀಟಾಗೆಲ್ಲ ಹೊಂದಿಸ್ಕೊಂಡು ಇಟ್ಕೊಂಡು ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆಗೆ. ಬಾಯ್. ಆ್ಯಂಡ್ ಗೈಸ್, ಏನು ಗೊತ್ತಾ, ನಿನ್ನೆ ನಾನು ಡಿ ಮಾರ್ಟಿಗೆ ಹೋಗಿದ್ದೆ. ಸೊ ಡಿ ಮಾರ್ಟಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ, ಮೆಜರ್ಮೆಂಟ್ ಕಪ್ ಇರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೆ. ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಓಕೆ, ಏನು ಮಾಡ್ತಿದ್ದೀಯಮ್ಮ? ಸೊಪ್ಪು ಬಿಡಿಸ್ತಾ ಸಾಕಾ? ಅಷ್ಟು ಹಾಕ್ಲ ಸಾಕು ಅನ್ಸುತ್ತೆ ಇಷ್ಟಕ್ಕೆಲ್ವ. ಸೊ ಇವಾಗ ಬಜ್ಜಿ ಮತ್ತು ಮಂಡಕ್ಕಿ ತರಲಿಲ್ವಾ? ಮಂಡಕ್ಕಿನೇ ತಗೊಂಬ, ವಿಳ್ಯದೆಲೆ ಮತ್ತು ಮಂಡಕ್ಕಿ ಎರಡು ತೊಗೊಂಡ್ಬಾ. ಆ್ಯಕ್ಚುಲಿ ನಾವು ಸಬ್ಬಸಿಗೆ ಹಾಕ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀವಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇವ್ರ ಫ್ರೆಂಡ್ ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ ಬೆಳಗ್ಗೆ. ಸೊ ಬರ್ತಾ ಇದ್ದಾರೆ ಇವಾಗ. ಸೊ ಹಾಗಾಗಿ ಬಜ್ಜಿ ಆ್ಯಂಡ್ ಚುರುಮುರಿ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಪೆಷಲ್ ಮಂಡಕ್ಕಿ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ಸೊ ನಾರ್ಮಲ್ ನಮ್ಮ ಕಡೆ ಉತ್ತರ ಕರ್ನಾಟಕದ ಮಂಡಕ್ಕಿನೇ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಅಷ್ಟೇ ಗೈಸ್. ಇನ್ನೂ ಅವರು ಬರ್ತಾಯಿದ್ರು ಅಲ್ವಾ. ಸೊ ನಾವು ಹಾಗೆ ಒಂದು ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ದೆ ನಾನು ಆಲ್ಮೋಸ್ಟು. ಹಾಗಾಗಿ ಆ್ಯಂಡ್ ಇನ್ನೇನು ಅವರು ಬಂದರು ಅಂತ ಅನಿಸುತ್ತೆ. ನಾನು ಒಳಗಡೆ ಎಲ್ಲ ಮಾಡ್ತಾಯಿದ್ದೆ ಫಸ್ಟು, ಅಂದರೆ ಚುರುಮುರಿಗೆ ಏನು ಬೇಕೋ ಒಗ್ಗರಣೆ ಮಂಡಕ್ಕಿ, ಸೊ ಅದನ್ನು ನಾನು ಮಾಡ್ಕೋತಾ ಇದ್ದೆ. ಆ್ಯಂಡ್ ಅವರು ಕೂಡ ಬಂದರು ಇವಾಗ. ಸೊ ಅವರು ಆ್ಯಕ್ಚುಲಿ ಅವ್ರು ಬಂದಿದ್ದು ನಮಗೆ ಖುಷಿ ಆಯಿತು. ಸೊ ಇವರೇ ನಮ್ಮ ರಕ್ಷಿತ್ ಫ್ರೆಂಡು. ಸೊ ಮನೆಗೆ ಇನ್ವೈಟ್ ಮಾಡಿದ್ವಿ, ಬಂದಿದ್ದಾರೆ. ಆ್ಯಂಡ್ ನಾವು ಇವಾಗ ಆ್ಯಕ್ಚುಲಿ ನಾನು ಊಟಕ್ಕೆ ಕರೆದು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡೋಣ ಅನ್ನೋದು ನನ್ನ ಪ್ಲ್ಯಾನ್ ಇತ್ತು. ಬಟ್ ಇಲ್ಲ, ಅವ್ರದ್ದೇನೋ ಕೆಲಸ ಇತ್ತು, ಅದಕ್ಕೋಸ್ಕರ ನಾವು ಟಿಫಿನೇ ಮಾಡಿಬಿಡಿ ಅಂತ ಹೇಳಿದ್ದಕ್ಕೆ ಚುರುಮುರಿ ಆ್ಯಂಡ್ ಬಜ್ಜಿ ಮಾಡಿದ್ದೀನಿ. ಬಜ್ಜಿ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೀವು ನೋಡ್ಬೋದು, ನಾನು ಜಸ್ಟ್ ಒಗ್ಗರಣೆ ಮಂಡಕ್ಕಿ ಮಾಡಿದ್ದೀನಿ, ಇಲ್ಲಿ ಆಯಿಲ್ ಇಟ್ಕೊಂಡಿದ್ದೀನಿ. ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಸೊ ಬಜ್ಜಿ ಮಾಡಿಟ್ಬಿಟ್ರೆ ಚೆನ್ನಾಗಿರಲ್ಲ, ಒಂದೊಂದೇ ಬಿಟ್ಟರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಮ್ಮ ಕಡೆಗೆ ಕಾಂದ ಬಜ್ಜಿ ಅಂತ ಹೇಳ್ತಾರೆ. ಅದನ್ನು ಒಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ, ಕಾಂದ ಬಜ್ಜಿ ಅಂತ ಯಾಕೆ ಕರಿತಾ ಇದ್ರು ಅಂತೆಲ್ಲ ಹೇಳ್ತೀನಿ ನಿಮಗೆ. ಓಕೆನಾ? ಎಸ್, ಇವಾಗ ಅವ್ರು ನಾನು ಮಾಡಿದ ಸ್ವೀಟ್ ಕೊಟ್ಟಿದ್ದೆ. ಆ್ಯಕ್ಚುಲಿ ಅದು ರೆಕಾರ್ಡೇ ಆಗಿಲ್ಲ ಗೈಸ್. ಅದೇನೋ ಗೊತ್ತಿಲ್ಲ, ಮೊಬೈಲ್ಸ್ ಚಿಕ್ಕ ಪುಟ್ಟ ಬೇಗ ಇದಾಗ್ಬಿಡುತ್ತೆ, ಏನು ಆಫ್ ಆಗಿಬಿಡುತ್ತೆ ಸಡನ್ನಾಗಿ. ಹಾಗಾಗಿ
ಆ್ಯಂಡ್ ನಾನು ಆ್ಯಕ್ಚುಲಿ ರಕ್ಷಿತ್ ವೀಡಿಯೋ ಮಾಡ್ತಾಯಿದ್ರು. ಅವರು ಯಾಕೆ ವೀಡಿಯೋ ಮಾಡ್ತೀರಾ ಅಂತಿದ್ರು. ಕೆಲವೊಬ್ರಿಗೆ ಇಷ್ಟ ಇರಲ್ಲ ಅಲ್ವಾ ವೀಡಿಯೋ, ಬಟ್ ನಮ್ಮ ಡೈಲಿ ಲಾಗಲ್ಲಿ ನಾವು ತೋರಿಸ್ಲೇಬೇಕಾಗುತ್ತೆ. ಹಾಗಾಗಿ ನಮ್ಮ ಒಂದು ಡೈಲಿ ಲಾಗಲ್ಲಿ ಏನಿರುತ್ತೋ ಅದನ್ನು ನಾನು ತೋರಿಸ್ತಾ ಇರ್ತೀನಿ. ಬಟ್ ಅವರೇನು ಹಾಕಬೇಡಿ ಅಂತೆಲ್ಲ ಏನು ಹೇಳಲಿಲ್ಲ. ಓಕೆ, ಅದು ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾಯಿದ್ರು. ಸೊ ಆ್ಯಕ್ಚುಲಿ ನನಗೇನು ಗೊತ್ತಾ, ಮನೆಗೆ ಬಂದರೆ ಯಾರಾದರೂ, ಅದು ಹೊಸ್ದಾಗಿ ಮದುವೆ ಆಗಿದ್ದಲ್ವಾ, ಸೊ ಬಂದರೆ ನಾನು ಸೀರೆ ಕೊಟ್ಟಿರ್ತೀನಿ. ಯಾಕಂದರೆ ಅದು ಒಂದು ನಮ್ಮ ಕಡೆ ಪದ್ಧತಿ. ಎಲ್ಲರೂ ಕೂಡ ಹಾಗೇ ಹೊಸ್ದಾಗಿ ಮದುವೆ ಆಗಿ ಬಂದಾಗ ನಾವು ಊಟಕ್ಕೆ ಕರೆದ್ಬಿಟ್ಟು ನಮ್ಮ ಮನೆಗೆ ಸೀರೆ ಅವ್ರಿಗೆ ಎಲ್ಲ ಕೊಟ್ಟು ಈ ಥರ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಅದು ಎಲ್ಲ ಮುಗೀತು. ಆ್ಯಂಡ್ ಹಾಗೆ ನಾವು ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ. ಹೊರಗಡೆ ಹೋಗ್ತಾರೋ ರೀಸನ್ ಏನು ಗೊತ್ತಾ, ನನ್ನ ಮೊಬೈಲು ಬರೀ ಆನ್ ಆಗ್ತಾಯಿತ್ತು ಗೈಸ್. ಸೊ ಹಾಗಾಗಿ ಬಂದಿದ್ದು. ಹಾಗೆ ನೇರಳೆ ಹಣ್ಣು ನೋಡಿದ್ನಲ್ಲ, ಸೊ ತಿನ್ನೋಕೆ ಆಸೆ ಆಯಿತು. ಸೊ ನೇರಳೆ ಹಣ್ಣು ತೊಗೊಂಡು ಇವಾಗ ಮನೆಗೆ ಹೊರಡಬೇಕು. ಆ್ಯಂಡ್ ಹೋಗಿ ಅಡುಗೆ ಬೇರೆ ಮಾಡಬೇಕು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಫುಲ್ ಟಯರ್ಡ್ ಆಗಿದೆ. ಬಟ್ ಆಲ್ಸೋ ಮನೆಗೆ ಹೋಗಿ ಇವಾಗ ಅಡುಗೆ ಮಾಡಬೇಕು ಗೈಸ್. ಸೇ ಸಮಥಿಂಗ್. ಮೊಬೈಲ್ ಕ್ಯಾಮ್ರಾ ಆನ್ ಆಗೋದು ಆಫ್ ಆಗೋದು ಆಗ್ತಿತ್ತಲ್ಲ, ಅದಕ್ಕೆ ಅವರು ನೋಡ್ತಾಯಿದ್ರು ಅಷ್ಟೇ. ಆಫ್ ಮಾಡು, ತಟ್ಟಂತ ಆಫ್ ಆಗುತ್ತೆ ಮತ್ತೆ.